ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಸ್ಪೆಷಲ್ ಆಗಿ ಬಾಸ್ಮತಿ ರೈಸ್ ಚಿಕನ್ ಬಿರಿಯಾನಿ ಮಾಡೋಣ. ಮೊದಲು ಚಿಕನನ್ನು ಮ್ಯಾರಿನೇಟ್ ಮಾಡಲು ಇದಕ್ಕೆ ಸ್ವಲ್ಪ ಸಾಲ್ಟು, ಟರ್ಮರಿಕ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಸ್ವಲ್ಪ ಕಸ್ತೂರಿ ಮೇಥಿ, ತ್ರೀ ಟೇಬಲ್ ಸ್ಪೂನ್ ಕರ್ಡ್, ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಂತಹ ಆನಿಯನ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 kg ಚಿಕನ್ ತಗೊಂಡಿದ್ದೀನಿ. ಒಂದು 1/2 ಅವರ್ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡೋಣ. ಇಲ್ಲಿ ನಾನು ಚಿಕನ್ ಬಿರಿಯಾನಿಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. 1/2 kg ಚಿಕನಿಗೆ 2 ಗ್ಲಾಸ್ ಬಾಸ್ಮತಿ ರೈಸ್ ನಾನು ತಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ನೀರಲ್ಲಿ ಒಂದು 1/2 ಅವರ್ ನೆನೆ ಹಾಕಿಡೋಣ. ಇವಾಗ ಬಿರಿಯಾನಿಗೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮಸಾಲೆಗೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಅನನಾಸು ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಜೀರಿಗೆ, ಸ್ವಲ್ಪ ಸೋಂಪು ಸೇರಿಸಿ ಇದನ್ನು ಸಣ್ಣ ಪೇಸ್ಟ್ ಮಾಡಿಕೊಳ್ಳೋಣ. ಕುಕ್ಕರಿನಲ್ಲಿ ಎಣ್ಣೆ ಹಾಕಿಕೊಂಡು ಅದು ಹೀಟ್ ಆದ ಮೇಲೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಇವಾಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಆವಾಗಲೇ ನೆನೆಸಿದಂತಹ ಬಾಸ್ಮತಿ ರೈಸನ್ನು ಬೇಯಲು ಇಡೋಣ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಹಾಗೆ ಸ್ವಲ್ಪ ಸೋಂಪನ್ನು ಸೇರಿಸಿಕೊಳ್ಳೋಣ. ಬಾಸ್ಮತಿ ರೈಸನ್ನು ತುಂಬ ಏನು ಬೇಯಿಸೋದು ಬೇಡ. ಇದನ್ನೊಂದು 70-80% ಬೇಯಿಸ್ಕೊಳ್ಳೋಣ. ಅಕ್ಕಿ ಸ್ವಲ್ಪ ಕಡ್ಡಿ ಥರನೇ ಇರಬೇಕು. ಇವಾಗ ಕುಕ್ಕರಿಗೆ ಸ್ವಲ್ಪ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಬಿರಿಯಾನಿ ಮಸಾಲವನ್ನು ಸೇರಿಸಿಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಯಾವ ಮಸಾಲೆಯನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಅನ್ನು ಸೇರಿಸಿಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳಿ. ಜಾಸ್ತಿ ಏನು ಉಪ್ಪು ಸೇರಿಸ್ಕೊಳ್ಳೋದು ಬೇಡ, ಯಾಕೆಂದರೆ ಬಾಸ್ಮತಿ ರೈಸಲ್ಲೂ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಮ್ಯಾರಿನೇಟ್ ಮಾಡಿದಾಗ ಚಿಕನ್ಗೂ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಇವಾಗ ಕುಕ್ಕರಿನಲ್ಲಿ ನಾವು 2 ವಿಸಲ್ ಹಾಕ್ಸ್ಕೊಳ್ಳೋಣ. ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಇದನ್ನು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಕುಕ್ಕರಿನಿಂದ ಇನ್ನೊಂದು ಪಾತ್ರೆಗೆ ನಾವು ಹಾಕೊಳ್ಳೋಣ.
ಇವಾಗ ನಾವು ಚಪಾತಿ ಮಾಡುವಂತಹ ಹಂಚನ್ನು ಹೀಟ್ ಮಾಡಿಕೊಳ್ಳೋಣ. ಇದು ಬಿಸಿಯಾದ ಮೇಲೆ, ಇದು ಹೀಟ್ ಆದ ಮೇಲೆ ಕುಕ್ಕರನ್ನು ಇಡೋಣ. ಗ್ಯಾಸನ್ನು ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಚಿಕನ್ ಹಾಗೆ ಗ್ರೇವಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ಫ್ರೈಡ್ ಆನಿಯನ್ ಸೇರಿಸ್ಕೊಳ್ಳೋಣ. ಇವಾಗ ಬೇಯಿಸಿಟ್ಟಂತಹ ಬಾಸ್ಮತಿ ರೈಸನ್ನು ಇದರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಇದರ ಮೇಲೆ ಮತ್ತೆ ಚಿಕನ್ ಪೀಸ್ ಹಾಗೂ ಗ್ರೇವಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಫ್ರೈಡ್ ಆನಿಯನ್ ಹಾಕ್ಕೊಳ್ಳೋಣ. ಮತ್ತೆ ಬಾಸ್ಮತಿ ರೈಸನ್ನು ಹಾಕ್ಕೊಳ್ಳೋಣ. ಸೇಮ್ ಇದೇ ಪ್ರೊಸೀಜರ್ ಮತ್ತೆ ಮಾಡ್ಕೊಳ್ಳಿ. ಇವಾಗ ಲಾಸ್ಟಿಗೆ ಇದರ ಮೇಲೆ ಫ್ರೈಡ್ ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ತುಪ್ಪವನ್ನು ಸೇರಿಸಿಕೊಳ್ಳಿ. ಇವಾಗ ಇದು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಹೀಟ್ ಆಗ್ತಾ ಇರಲಿ. ಸೊ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿಯಾದಂತಹ ಬಾಸ್ಮತಿ ರೈಸ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.